ಸ್ವಾಮಿ. ಆನಂದ ನಿಧಿಲೋಲೆ ಸ್ವಾಮಿ. ಆನಂದ ನಿಧಿಲೋಲೆ ಆನಂದ 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 ತಿಳಿಯಲು ಸಾಧ್ಯವೇ ಏ ಜಗದ ನಿನ್ನ ಇಚ್ಛೆಯಂತೆ ಮನ್ಮಥನಿಗೆ ತಕ್ಕ ಕನ್ಯೆಯನ್ನು ಹುಡುಕಿ ಲಗ್ನ ಮಾಡಿದ್ದಾಯಿತು. ಆದರೆ ಪ್ರತಿ ಮನ್ಮಥನ ಹಾಗೆ ರೂಪ ಲಕ್ಷಣಗಳಿರುವ ಸತಿಪತಿಯರನ್ನು ಎಲ್ಲಾದರೂ ಕಂಡ್ರವೇ ದೇವಿ? ಹೇ ಜಗನ್ನಾಟಕ ಸುಧಾರಿ, ಇಡೀ ವಿಶ್ವದಲ್ಲಿ ವ್ಯಾಪಾರ ವ್ಯವಹಾರಗಳೆಲ್ಲವೂ ನಿಮ್ಮ ಅಪವಾದದಿಂದಲೇ ತಾನೇ ಜರುಗುವುದು. ರುಕ್ಮಿಣಿ ಸ್ವಾಮಿ, ಕೈಡೆಲ್ಲ
ಭಾವನೆ ಬೆಸಿದಾಕೆ ನವಗುಣದ ಚಿತೆಯು ಭಾಗವೇ. ಆವದೇವಿಯು ನಿನ್ನ ಭಾವನೆ ಬೆಸಿದಾಕೆ ನವಗುಣದ ಚಿತೆಯು ಭಾಗವೇ. ಶಿವಸತಿ ಭವಾನಿಯೋ ಬ್ರಹ್ಮನ ರಸುವಾದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನ ರಸುವಾದೇವಿಯೋ ನಿನ್ನ ರೂಪ ಬಳುವಲ್ಲಿ ಚೆಲುವೆ. ಅಂಬುದಿ ನಿಧಿ ದೇವತೆ ಜಾದುಗೈಜನ್ನ ಹೃದಯ ರಂಗವ ಜಾದುಗೈಜನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಫಲ ಮೋದದಿ ಸೆಳೆದ ಸದಫಲ ನಂಬುದೇ. ಅಂಬುದಿ ಸಾಯನ ಸರ್ವ ಸಂಭ್ರಮಕ್ಕೂ ನಿನ್ನ ಬೆಂಬಲವೇ ತಾನೇ ಕಾರಣ. ಬನ್ನಿ ಪೂಜ್ಯರೇ, ಮಂಗಳವಾಗಲಿ ಬನ್ನಿ. ನಾರದರೆ ಬಂದಿದ್ದೇನೋ ಬಂದಿದ್ರಿ, ಆದರೆ ಯಾವ ಕಲಹವನ್ನು ತಂದೊಡ್ಡಬೇಡಿ ಕಲಹ ಪ್ರಿಯರೇ. ಮಾತಾ, ಲೋಕದಲ್ಲಿ ಅನ್ಯಾಯ ಅಳಿದು ನ್ಯಾಯ ನೆಲೆಗೊಳ್ಳುವ ತನಕ ನನ್ನ ಕಲಹಕ್ಕೂ ಒಂದು ಬೆಲೆ ಉಂಟು ಜನ. ಹಾ ಪೂಜ್ಯರೇ, ಅಂದರೆ ನಿಮ್ಮ ಕಲಹವೆಂದು ಕೃಷ್ಣ ರುಕ್ಮಿಣಿಗೆಂದೋ ಪೂಜ್ಯರೇ ನಿಮ್ಮ ಮಾತಿನ ಅರ್ಥ? ಓಹೋ, ಹಾಗಾದರೆ ನಾನು ಇಲ್ಲಿಗೆ ಬಂದದ್ದೇ ತಪ್ಪಾಯಿತು. ಹೋಗಲಿ ಬಿಡಿ, ವಿಚಾರವನ್ನು ನಿಮಗೆ ತಿಳಿಸುವುದೇ ಬೇಡ. ಹಾ ನಾರದ, ಕೋಪಿಸಿಕೊಳ್ಳಬೇಡ, ಬಂದ ವಿಚಾರವೇನೋ ತಿಳಿಸು. ಪರಂದಾಮ, ಕಮಲಾವತಿಯಲ್ಲಿ ಕೌಂಡ್ಲೀಕನೆಂಬ ರಾಕ್ಷಸನು ಕುಮಾರ ಮನ್ಮಥನ ಮೇಲೆ ಯುದ್ಧ ಮಾಡುತ್ತಿರುವನು. ನೀವು ತಿಳಿದವರಂತೆ ಇರುವಿರಿ, ಅಲ್ಲದೆ ವಿನೋದ ಬೇರೆ ಮಾಡುತ್ತಿರುವಿರಿ.
ಏನು ಕುಮಾರನಿಗೂ ಕೌಂಡ್ಲಿಕನಿಗೂ ಯುದ್ಧವೇ? ಹಾ ನಾರದರೆ, ಅವರ ಯುದ್ಧಕ್ಕೆ ಕಾರಣ? ಅದನ್ನು ವಿವರಿಸಲೀಗ ಸಮಯವಿಲ್ಲ. ಸ್ವಾಮಿ, ಕಾಲ ವಿಳಂಬವಾದರೆ ಕಾರ್ಯ ಕೆಡಬಹುದು. ಬೇಗನೆ ಹೋಗಿ ಅದೇನೆಂದು ಪರಿಶೀಲಿಸಿ ನೋಡಬಾರದೆ? ಆಗಲಿ ಹೋಗ್ತೀನಿ. ಇದು ನಾನು ಈಗಲೇ ಹೊರಡುವೆನು. ನಾರದರೆ, ಇದು ನಿಮ್ಮ ತಪ್ಪಲ್ಲ. ನಿಮಗೆ ನಾರದರ ಎಂದು ಹೆಸರಿಟ್ಟಿರುವಲ್ಲ ಅವರದು. ನಾರಾಯಣ ನಾರಾಯಣ, ಪರಮಾತ್ಮನ ಬಳಿಗೆ ಬಂದ ಕಾರ್ಯವು ಮುಗಿಯಿತು. ಅದು ಸರಿ, ಈ ವಿಚಾರವನ್ನು ಮತ್ತೆಲ್ಲಿಗೆ ರವಾನಿಸುವುದು? ನಾರಾಯಣ, ಜಗವೊಂದು ನಿನ್ನಯ ನಾಟಕ ರಂಗ. ನಾರಾಯಣ, ಜಗವೊಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ, ಅದುವೇ ಮನುಜನ ಬಾಳಿನ ರಂಗ. ಜಗವೊಂದು ನಿನ್ನಯ ನಾಟಕ ರಂಗ. ನಾರಾಯಣ, ಹರಿಯನಯ್ಯ ಹರಿಯನ ಅಂತರ, ಹರಿಯನಯ್ಯ ಹರಿಯನ ಅಂತರ, ಅದನರಿಯ ಆಂತರ್ಯವೇನಯ್ಯ, ಅದರೊಳಗಿರುವ ಆಂತರ್ಯವೇನಯ್ಯ, ಅದನರಿಯುವ ಪರಮಾರ್ಥ ಸಾಧನ. ನಾರಾಯಣ, ಅದನರಿಯುವ ಪರಮಾರ್ಥ ಸಾಧನ, ಅನುದಿನ ಎನಗಿತ್ತು ಹೊರೆಯೋ ಎನ್ನಯ್ಯ, ಅನುದಿನ ಎನಗಿತ್ತು ಹೊರೆಯೋ ಎನ್ನಯ್ಯ, ದಿನ ಎನಗಿತ್ತು ಹೊರೆಯೋ ಎನ್ನಯ್ಯ. ಜಗವೊಂದು ನಿನ್ನಯ ನಾಟಕ ರಂಗ, ಜಗವೇ ಮನುಜನ ಬಾಳಿನ ರಂಗ, ಜಗವೇ ಮನುಜನ ಬಾಳಿನ ರಂಗ. ಜಗವೊಂದು ನಿನ್ನಯ ನಾಟಕ ರಂಗ. ಏನಿದು? ಯಾರೋ ಕಾಣುತ್ತಿಲ್ಲವಲ್ಲ? ನಾರದರು ವಿನೋದಕ್ಕಾಗಿ ಹೇಳಿದರೂ ಸಂಗತಿಯು ಸುಳ್ಳಾಗುವುದಿಲ್ಲ. ಏನಿರಬಹುದು? ಓಹೋ, ಕುಮಾರನು ಮೂರ್ಛೆಗೊಂಡಿರುವನು. ಜಾಗೃತಳಾಗು ಯೋಗಮಾಯೆ. ಏನಿದು? ಕಮಲಾವತಿಯಲ್ಲಿ ಯುದ್ಧ ಮಾಡ್ತಿದ್ದ ನಾನು ತಂದೆ, ನೀವಿಲ್ಲಿ? ಆ ಅವಿವೇಕಿ ದಾನವನಲ್ಲಿ ಜನಕ? ನಾನು ವಿಚಾರಿಸಿಕೊಳ್ಳುವೆನು, ನೀನಿನ್ನು ಹೊರಡು ಕುಮಾರ. ಆಗಬಹುದು ತಂದೆ. ಏನು, ಕೌಂಡ್ಲಿಕನು ಮಹಾಪರಾಕ್ರಮನಂತೆ, ಅಷ್ಟೇ ಆದರೂ ಇಂದೇಕೋ ಏಡಿಯಂತೆ ಹವಿತುಕೊಂಡಿರುವನು. ಅಷ್ಟೇ ಬಾಣ. ಓಹೋ, ಕಪಟಿಯಾದ ಗೊಲ್ಲ. ಏನು ಕೃಷ್ಣ, ಮಗನ ಸೋಲಿನ ಸಲುವಾಗಿ ಬಂದೆ ಎಂದು ತೋರುತ್ತಿರುವುದು? ನಿನ್ನ ದುರಂಕಾರಕ್ಕೆ ತಕ್ಕ ಶಿಕ್ಷೆ ವಿಧಿಸಿದ್ದರೇನೇ ನೀನು ರಣರಂಗ ಬಿಟ್ಟು ಓಡುವುದು. ಹಾಗಾದರೆ ಪ್ರಾರಂಭಿಸುವುದನ್ನು ಯಾರಿಂದ ಯಾರಿಗೆ ಮರಣವೆಂದು ಹಿಂದೆ ಜಗತ್ತು ನೋಡಿಬಿಡಲಿ. ಮಗು ದಾನವೇಂದ್ರ, ಈ ಸೃಷ್ಟಿ ಎನ್ನೊಳಡಗಿರುವುದೈ, ಈ ಸೃಷ್ಟಿ
എന്നൊളടകി ഒതൈ നാ സൂത്രധാരി നീ പാത്രധാരി നാ സൂത്രധാരി നീ ನಿಲ್ಲಿಸೋ ಅರಟೆಯನು ಹೇ ಗೊಲ್ಲ ನಿಲ್ಲಿಸೋ ನಿನ್ನ ಅರಟೆಯನು ಹೇ ಗೊಲ್ಲ ಬಲ್ಲನ ಒಳಮರ್ಮಗಳನ್ನೆಲ್ಲ ಗೋಪಾಂಜನೇಯರ ಗೃಹದಲ್ಲ ನಿತ್ಯನದು ಅಡಗಿಸಿ ನಿನ್ನಯ ಸ್ವಲ್ಲ ದುರಹಂಕಾರದಿಂದ ಮರಣ ಮಾತೆಯನ್ನೇಕೆ ಸ್ಮರಿಸುತ್ತಿರುವೆಯೋ ಅವಿವೇಕಿ. ಮದ ಮಾತ್ಸರ್ಯಗಳನ್ನು ತ್ಯಜಿಸಿ ಮಣಿದು ಮಂಡಿಸೋ ನನ್ನ ಪಾದಗಳಿಗೆ ಕ್ಷಮಿಸುತ್ತೇನೆ. ಕ್ಷಮೆ ಅಂತೂ ನಾನು ಮಣಿದು ಮಂಡಿಸಬೇಕು. ಬಲಿಯನ್ನು ನೆಲಕ್ಕೆ ತುಳಿದ ಈ ನಿನ್ನ ವಲಸು ಪಾದಗಳಿಗೆ ಛೀ ಛೀ ನರವಂತಕ. ನಾ ಬಲ್ಲೆ ನಿನ್ನೆಲ್ಲ ಮರ್ಮನ ಬಲ್ಲ ನಿಲ್ಲಿಸನೆ. ನಿನಗೆ ಶಿರಭಾಗಿ ಶರಣನಲು ನಾನು ಮಾನವನಲ್ಲವೋ ಮಾಯಾವಿ. ನಿನ್ನ ವಿನಾಶಕ್ಕಾಗಿ ಜನಿಸಿರುವ ಮಾರಣವಾದ ಇದಕ್ಕೆ ಮಗು ಮಾದ್ರೇಶನೇ, ವೇಗವಾಗಿ ಚಲಿಸುವ ಸಾಗರದ ಅಲೆಗಳನ್ನು ತಡೆಯಲು ಪ್ರಯತ್ನಿಸುತ್ತೆ. ನನ್ನ ಕೋಪವನ್ನು ಕೆರಳಿಸಿ ಅನ್ಯಾಯವಾಗಿ ದಂಡಧರನ ದವಡೆಗೆ ತುತ್ತಾಗಬೇಡ. ಹೋಗು. ನೀನೀಗ ಸಪ್ತ ಸಾಗರದಲ್ಲಿ ಅಡಗಿದ ಕೈ ನಿನ್ನು ಮಾತ್ರ ಬಿಡುವುದಿಲ್ಲ. ದುಡುಕಬೇಡ ಕೆಡುವೆ ಮುದದಿ ಅರುಷ ತಾಳಿಸಿ. ದುಡುಕಬೇಡ ಕೆಡುವೆ ಮುದದಿ ಅರುಷ ತಾಳು. ದಾನವರ್ಗಳಂ ಮರಣದೈರದಿರು. ದಾನವರ್ಗಳಂ ಮರಣದೈರದಿರು. ದುಡುಕಬೇಡ ಕೆಡುವೆ ಮುದದಿ ಅರುಷ ತಾಳು. ಅದರ ಬೇಡ ಓ ಮಾಯಾವಿ, ಅದರ ಬೇಡ ಸಲ್ಲ ಬೆಳಗಿಸಿ ತಂಪ ಕೈಗೆ
ಬೇಡ ಕೆಡುವೆ ಮುಳಗೆ ಭವನ ಬೇಡ ಭವ್ಯ ಕಣವನ ಓಡೇರುತ್ತೆಯಾ ಹಾಗು ಕಡಗು ತಲೆ ತಪ್ಪಿಸಿಕೊಂಡು ಓಡೇರುತ್ತೆಯಾ ಹಾಗು ನಿನಗೆ ಯಾವ ಬೇರೆ ಮಾರ್ಗ ಇರುವುದು ನಾನು ನೋಡಿಬಿಡುತ್ತೇನೆ. ಆದರೂ ಇವನನ್ನು ನಂಬಬಾರದು. ಯಾವುದಕ್ಕೂ ಎಚ್ಚರಿಕೆಯಿಂದ ಇರುವುದೇ ಒಳ್ಳೆಯದು. ಇರಲಿ. ರಾಜೇಂದ್ರ, ಇಂದೇನು ಈ ಅಮರಾವತಿ ಅರಸರು
ರಂಭೆಯವರು ಶೇರರ ಸ್ನೇಹವನ್ನು ವಹಿಸಿ ಬಂದಂತಿದೆ. ಹೌದೌದು. ಅರಸರಿಗೆ ಯಾವುದು ಆದ್ದರಿಂದ ಯುದ್ಧಕ್ಕೆ ಹೋಗುವ ಮುನ್ನ ಹಬ್ಬ ಪೂರ್ವಶೇರೆ ಅರರ ವರಬಲದಿಂದ ಮದವೇರಿ ಮೆರೆಯುತ್ತಿದ್ದ ಹಿರಣ್ಯಕಶಿವಿನ ಮಡದಿ ಹಯಾದಿವನ ಗರ್ಭವಿನಾಶದ ಕಾಲದಲ್ಲಿ ನಮಗೊದಗಿರುವ ದುರಂತವನ್ನು ಪಾರು ಮಾಡದವರಾರು? ರಾರಾಜಿಸಿನಲ್ಲಿರುವ ಈ ನಾಟ್ಯ ಚತುರೆ ರಂಭೆ ಅಲ್ಲವೇ ಸ್ವಾಮಿ? ಹೌದೌದು ರಂಭ, ಕಾಲದಿಂದಲೂ ನೀನು ಅಂತಹ ಜಾಣೆಯ. ಹೌದು ಪ್ರಿಯಾ. ಏನು ಸ್ವಾಮಿ, ಅವಳು ಓರ್ವಳೇ ಜಾಣೆ. ಕಾಲದಲ್ಲಿ ನಿಮಗೆ ಒದಗಿದ್ದ ಆಪತ್ತನ್ನು ಪರಿಹರಿಸಿ ಶಾಂತಿಯನ್ನುಂಟು ಮಾಡಿದವಳ ಹೌದೌದು ಸುಂದರಿ. ಈ ನಾಟ್ಯ ನಿಪುಣೆ ಊರ್ವಶಿ ಅಲ್ಲವೇ? ಅಷ್ಟದ ಹೌದೌದು ಸುಂದರಿ. ಅದನ್ನೀಗ ಇಲ್ಲ ಅನ್ನೋರು ಯಾರು? ಮತ್ತಿಂದೇನು ಸ್ವಾಮಿ? ಸ್ವಾಮಿ ಇವಳು ಓರ್ವಳೆ ಜಾಣೆ? ಇಲ್ಲ ಇಲ್ಲ, ಇವಳು ಓರ್ವಳೆ. ಸಾಕು ಸುಮ್ಮನಿರೆ, ನೀನು ಓರ್ವಳೆ ಜಾಣೆ. ಸಾಕು ಸುಮ್ಮನಿರೆ. ನೀನು ಸುಮ್ಮನೆ, ನೀನು ಸುಮ್ಮನಿರೆ. ಅಮ್ಮ. ನೀನು ಸುಮ್ಮನಿರೆ. ಊರಶೇರೆ ಸುಮ್ಮನಿರೆ. ರಂಭ ಊರಶೇರೆ, ಇದೇನು ನಿಮ್ಮ ಅಶಬ್ದ ವರ್ತನೆ? ಕದನವೇ ಕೆಮುದವ ತಾಳೆ ರಂಭೋಷಿಯರೆ, ಕದನವೇ ಕೆಮುದವ ತಾಳೆ ರಂಭೋಷಿಯರೆ, ಇದವದರಿತು ನೀಯ ಎದುರು ಸಹನಯಂದಿರದ, ಇದವದರಿತು ನೀಯ ಎದುರು ಸಹನಯಂದಿರ, ಕದನವೇ ಕೆಮುದವ ತಾಳೆ ರಂಭೋಷಿಯರೆ, ರಂಭೆಯಿಂದ ಅಭಿನಯ ಚಂದ, ರಂಭೆಯಿಂದ ಅಭಿನಯ ಚಂದ, ಮನಿದು ನಾಟ್ಯವಾಡುಬಾರದು ನಗಿಸುತ್ತಯನ್ನ, ಮನಿದು ನಾಟ್ಯವಾಡುಬಾರದು ನಗಿಸುತ್ತಯನ್ನ, ನಮ್ಮ ಹೃದಯ ಮಂದಿರವೇ ಊರ್ವಶಿಯರ ಮೊದಲ ಸಾರ, ನಮ್ಮ ಹೃದಯ ಮಂದಿರವೇ ಊರ್ವಶಿಯರ ಮೊದಲ ಸಾರ, ನಿನ್ನ ಮಗದ ನಗೆಯುತ್ತಲ್ಲ ನಿನ್ನ ಮಗದ ನಗೆಯುತ್ತಲ್ಲ ಸಾಥಿಗಳು. ಓ ಪ್ರೇಯಸಿ, ಓ ರೂಪಸಿ, ಓ ಪ್ರೇಯಸಿ, ಓ ರೂಪಸಿ, ಕದನವೇ ಕೆಮುದವ ತಾಳೆ ರಂಭೋಷಿಯರೆ, ರಂಭೋಷಿಯರೆ. ರಂಭ ಸ್ವಾಮಿ ಸ್ವಾಮಿ ರಂಭ ಊರ್ವಶಿ, ನೀವಿಬ್ಬರಲ್ಲಿ ಯಾರೊಬ್ಬರನ್ನು ಮಿಗಿಲನ್ನು ಹೇಳಲಾಗುವುದಿಲ್ಲ. ನೀವಿಬ್ಬರು ನಮಗೆ ಒಂದೇ ಸಮನಾರು. ನಿಜವೇ ಸ್ವಾಮಿ? ಹೌದು. ಪ್ರಾಣೇಶ್ವರ, ದೇವರಿಗೆ ಮಂಗಳವಾಗಲಿ. ಹೋ ಈ ಪರಮಾತ್ಮ ಪಿತಾಮಹರು ಪರಮಾತ್ಮರೇ, ಈ ದೇವರಾಜನ ಪ್ರಣಾಮಗಳನ್ನು ಸ್ವೀಕರಿಸಿ. ಶುಭಮಸ್ತು ಮಹೇಂದ್ರ, ಶುಭಮಸ್ತು. ಆ ಉಪವಿಷ್ಣು, ನಿನ್ನ ಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೇನು? ಏಕಿರುವುದಿಲ್ಲ ಶಂಕರ, ನೋಡಿದರೆ ಗೋಚರವಾಗುತ್ತಿಲ್ಲವೇನು ಅಮರಾವತಿ ಅರಸರ ಆನಂದವನ್ನ? ಇದೆಲ್ಲವೋ ಜಗತ್ ರಕ್ಷಕರ ತಮ್ಮಗಳ ಮಹಿಮೆಯ ಮಹತ್ವದಿಂದಲ್ಲವೇ ಸ್ವಾಮಿ? ಹೌದು, ನಾವೇನೋ ಜಗದ್ರಕ್ಷಕರೇ. ಒಂದೊಂದು ಸಮಯ ಭೂಲೋಕದಲ್ಲಿ ಜಗದ್ಭಕ್ಷಕರೇನಾದರೂ ಉದ್ಭವಿಸಿದರು ಅಂದರೋ ನಮ್ಮ ಗತಿಯೋ? ನಾರಾಯಣ. ನಾನು ಪೂಜ್ಯರಾದ ನಾರಾಯಣ ನಮಸ್ಕರಿಸುವೆನು. ನಾನು ಕೈಲಾಸ ಬ್ರಹ್ಮಲೋಕದಲ್ಲಿ ಅಲೆದಾಡಿ ಹುಡುಕಿದರೆ ಇವರು ಇಲ್ಲಿರುವರು. ಇರಲಿ, ಇದ್ದದ್ದು ಒಳ್ಳೆಯದೇ ಆಯಿತು. ಪರಶಿವನಿಗೆ ಪ್ರಣಾಮಗಳು. ಹಾಗಾದರೆ ನಮಸ್ಕರಿಸುವೆನು. ಸ್ವಲ್ಪ ತಡಿಯಯ್ಯ ಮಹೇಂದ್ರ. ಪೂಜ್ಯರಾದ ತಂದೆಯವರಿಗೆ ನಮಸ್ಕರಿಸುವೆನು. ವಾಹ್,
ಎಂತಹ ಕಠಿಣವಾದ ಶಬ್ದ! ಇರಬೇಕಾದದ್ದೇ ಇರಬೇಕಾದದ್ದೇ. ಅಯ್ಯ ದೇವರಾಜ, ನೀನು ನನಗೆ ವಂದಿಸಿದರೂ ಸರಿಯೇ ಅಥವಾ ನಿಂದಿಸಿದರೂ ಸರಿ, ಆದರೆ ಭೂಲೋಕದಲ್ಲಿ ನಿಮಗೊಬ್ಬ ವೈರಿಯ ಉದ್ಭವವಾಗಿರುವನು. ನೀವು ಅವರನ್ನು ಸೆಳೆಬಡಿಯುವ ಪ್ರಯತ್ನ ಮಾಡಿದರೆ ನನಗೆಲ್ಲವೂ ಸಲ್ಲಿದಂತೆ. ಏನು ಪೂಜ್ಯರ, ಯಾವನವನು ಸೂರ್ಯವಂಡದ ಪರಾಕ್ರಮ ತಿಳಿಯದವನು? ಹೇಳಿ ಹೇಳಿ, ನನ್ನ ವಜ್ರ ಇದ್ದವು. ನಾರದ, ಏನಿದು ನಿನ್ನ ವಿನೋದ? ಇದು ವಿನೋದವಲ್ಲ ಜನಕ, ನಿಮ್ಮಗಳಿಗೆ ಬಂದೊದಗಿರುವ ಪ್ರಮಾದ. ನಾರದ, ಅದು ಸರಿ, ಈಗ ನೀನು ಇಲ್ಲಿಗೇಕೆ ಬಂದೆ? ಆಹಾ, ಕೇಳಬೇಕಾದದ್ದೇ, ನೀವು ಕೇಳಬೇಕಾದದ್ದೇ. ಅದು ಸರಿ ಜನಕರೇ, ನೀವೇಕೆ ಇಲ್ಲಿಗೆ ತಲೆ ತಪ್ಪಿಸಿಕೊಂಡು ಬಂದಿರುವಿ? ಆ ದಾನವನ ದಬ್ಬಾಳಿಕೆಗೆ ಹೆದರಿತಾನೆ? ನಾರದರೆ, ಯಾರ ಸನ್ನಿಹದಲ್ಲಿ ಏನನ್ನು ಮಾತನಾಡಬೇಕೆಂದು ಅರಿಯದೆ ಮಾತನಾಡಿದರೆಯೋ ತೆರೆಯುವೆ ನೋಡು ನನ್ನ ಉರಿಗಣ್ಣನ್ನು. ಶಾಂತನಾಗು ಶಂಕರ, ಶಾಂತನಾಗು, ವಿಚಾರ ಮಾಡೋಣ. ಮಗು ನಾರದ, ನೀನು ಹೇಳುತ್ತಿರುವುದೇನು ನಮಗೆ ತಿಳಿಯದು. ಆ ಕೌಣಿಕನೆಂಬುವನು ಯಾರು? ಇನ್ನಾರು, ಮರಣವೇ ಬರದಂತೆ ಈ ಅರನಿಂದ ವರವನ್ನು ಪಡೆದು ಯುದ್ಧದಲ್ಲಿ ಮನ್ಮಥನನ್ನು ಮೂರ್ಛೆಗೊಳಿಸಿ ಅದನ್ನು ವಿಚಾರಿಸಲು ಬಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪರಿಪರಿಯಾಗಿ ಗೆದ್ದು ದುರಾಂಕಾರದಿಂದ ಮೆರೆಯುತ್ತಿರುವ ಒಬ್ಬ ದಾನವ. ನೀನವನಿಗೆ ಅಂತ ವರವನೇಕೆ ಕರುಣಿಸಿದೆ ಶಂಕರ? ಕರುಣಿಸಿದರೆ ಈಗೇನಾಯಿತು ಚತುರ್ಮುಖ? ನಡೆಯಿರಿ, ಹೆಚ್ಚು ಮೆರೆದವನನ್ನು ಉಚ್ಚ ನಡಗಿಸಿ ಅಚ್ಯುತಾನಂದನ ಪಾದಲೇಡಿಸೋಣ. ಯಾರ ಪಾದಗಳನ್ನು ಯಾರು ಹಿಡಿಯಬೇಕಾಗುವುದೋ ಕಾದು ನೋಡೋಣ. ತಿಳಿಸುವೆನಯ್ಯ. ದೇವೇಂದ್ರ, ಸ್ವಲ್ಪ ನಿನ್ನ ವಜ್ರಾಯುಧವನ್ನು ಕೆಳಗಿಳಿಸುವೀರಾ? ಕೇಳು, ಮಗದ ದೇಶದ ಕೌಂಡ್ಲೀಕನೆಂಬ ಒಬ್ಬ ರಕ್ಕಸ, ಮಗದ ದೇಶದ ಕೌಂಡ್ಲಿಕನೆಂಬ ಓರ್ವ ದಾನ ಮುಗಿಯಿತು ಮುಗಿಯಿತು ಪೂಜ್ಯರಿಂದ ಅವನ ಆಯಸ್ಸು. ಮಹೇಂದ್ರ ಮಹೇಂದ್ರ, ಆ ಕೌಂಡ್ಲಿಕನು ಮಹಾಪರಾಕ್ರಮಿಯಂತೆ, ಎಚ್ಚರ.
ಪರಾಕ್ರಮನ ಪರಾಕ್ರಮಿಯು ಯಾಕ ಚಿಕ್ಕೊಂದು ಕುಕ್ಕರಟ್ಟು ಸಮನಿಂದ ತೊಕ್ಕಿದ ಹಸುರಾಧಿಪರನು ಬಹು ಪರಾಕ್ರಮಿಶಾಲಿಯ ಸಾಧು ಪ್ರಾಣಿಗಳನ್ನು ಕೊಂದು ತಿನ್ನುವ ಚಿರತೆ ಸಿಂಹ ಇತ್ಯಾದಿ ಕ್ರೂರ ಪ್ರಾಣಿಗಳು ಮಿಗಿಲಾದ ಮಹಾಕೋಳಿಗಳು ಈ ದಾನವರು ಪಾಲಾಕ್ಷನಾದ ಪರಶಿವನನ್ನು ಮರುಗೊಳಿಸಿ ಆತರ ಕಾಲ್ಗಳಿಗೆ ಬಿದ್ದು ನೀವೇ ನಮ್ಮನ್ನು ಕುಲದೈವ ಎಂದು ಮಂಗಗಳಾಗಿ ಅಂಗಾಲಿಸಿ ಇಚ್ಛೆಗೆ ಬಂದ ವರಗಳನ್ನು ಪಡೆದು ಕಡೆಗೆ ಹಾಲುಣಿಸಿ ಬೆಳೆಸಿದ ಅಮ್ಮನನ್ನೇ ಮರೆತು ಬಿಡುವಂತ ಪರಮ ಪಾಪಿಯೋ ದ್ರವ್ಯ ದ್ರೋಹಿಯೋ ಆ ಕೌಳಿಕನು ಅಲ್ಲದೆ ಈ ಸುರಲೋಕದ ಉಪವಿಷ್ಣುವು ಸುರನ್ನರಾದಿಗಳಿಗೆ ಒಂದೊಂದೋಗುವಂತ ತೊಂದರೆ ತೊಡಕುಗಳನ್ನು ಬಹು ಗಂಭೀರವಾಗಿ ಬಗೆಹರಿಸಿ ಈ ದೇವೇಂದ್ರನ ಪಣಗಾರಿಕೆಯನ್ನು ಕೊಂಡಾಡಿರುವೆ ಇರದೆ ಅವನಿಗೊಂದು ಗತಿ ಕಾಣಿಸದೆ ಬಿಡುವುದಿಲ್ಲ ಈ ದೇವರಾಜ ಮಾಡುತ್ತಾ ಇರಿ. ನೋಡುತ್ತಲೇ ಇರುವೆ. ನೀವವನಿಗೊಂದು ಗತಿ ಕಾಣಿಸುವರು ಅಥವಾ ಅವನೇ ನಿಮಗೊಂದು ಗತಿ ಕಾಣಿಸುವನು? ನಾರಾಯಣ ನಾರಾಯಣ. ಅದು ಸರಿ, ಈ ವಿಚಾರವನ್ನು ಮತ್ತೆಲ್ಲಿಗೆ ರವಾನಿಸುವುದು? ನಾರಾಯಣ ಕರುಣಾ ಪೂರ್ಣ ಪಕ್ಷಿವಾಹನ ಲಕ್ಷ್ಮೀ ರಮಣ. ನಾರಾಯಣ ಕರುಣಾ ಪೂರ್ಣ ಪಕ್ಷಿವಾಹನ ಲಕ್ಷ್ಮೀ ರಮಣ. ಮುಕ್ತಿದಾತ ನಿನ್ನ ಚರಣ ಭಕ್ತ ಕೋಟಿಗೆ ಮಹಾತಾಣ. ಮುಕ್ತಿದಾತ ನಿನ್ನ ಚರಣ ಭಕ್ತ ಕೋಟಿಗೆ ಮಹಾತಾಣ. ಕುಸುಮನೇಂದ್ರ ನಾರಾಯಣ ಕುಸುಮನೇಂದ್ರ ನಾರಾಯಣ ಕರುಣಾ ಭಕ್ತಿವಾನ ಲಕ್ಷ್ಮೀ ರಮಣ. ನಾರಾಯಣ ಕರುಣಾ ಭಕ್ತಿವಾನ ಲಕ್ಷ್ಮೀ ರಮಣ. ನಾರಾಯಣ ಜಗದ ವಿಧಾತ ಯುಗ ಪುರುಷ ಕೃಷ್ಣನ. ಜಗದ ವಿಧಾತ ಯುಗ ಪುರುಷ ಕೃಷ್ಣನ. ಜಗದ ವಿಧಾತ ಯುಗ ಪುರುಷ ಕೃಷ್ಣನ. ಬಗೆ ಬಗೆಯೊಳರಿದು ಬಗೆಯೊಳರಿದು ನಗೆಗೀಡು ಗೈದಿಗ ರೋಗಿ ಅವನಲ್ಲಿ ಕನೌ. ನಮ್ಮಳು ದೇಶಿ ಎಂಬರ ಬೇಡಿ ನಮಗೆ ಕೆಡನಿಸಿದ ರೋಗಿ ಎಂದರ ಬೇಡಿ ನಮಗೆ ಕೆಡನಿಸಿದ ರೋಗಿ ಅವನಲ್ಲಿ ಕನೌ.
ಎಲ್ಲಿರುವೆಯೋ ದುರಹಂಕಾರಿ? ಪೃಥ್ವಿಯೊಳಗೆ ಶ್ರೀಕೃಷ್ಣನಂತ ಶಾಂತಮೂರ್ತಿ ಮತ್ತೊಬ್ಬನಿಲ್ಲ. ಆದರೂ ಅವನನ್ನು ಕೆಣಕಿದವರಿಗೆ ಈ ಭೂಮಿಯ ಮೇಲೆ ಬದುಕಿಲ್ಲ. ಒಂದು ವೇಳೆ ಅವನ ಮೇಲೆ ಕರುಣೆ ತೋರಿದನು ಈ ದೇವೇಂದ್ರ ಮಾತ್ರ ಅವನಿಗೊಂದು ಗತಿ ಕಾಣಿಸ ಬಿಡುವುದಿಲ್ಲ. ಶಿವಬ್ರಹ್ಮರೇ, ಯಾರದು? ಓಹೋ, ಎನ್ನಡೆಯ ವರದಾತ. ಏಕೆ ಅರನೆ, ಹರಿಯ ಪರಾಜಯದ ಸಲುವಾಗಿ ಬಂದೆಯಾ? ಹೌದು, ನಾವು ಬಂದಿರುವವು ನಿನ್ನ ಮರಣ ದೇವತೆಯಾಗಿ. ಯಾರದು? ಓಹೋ, ಶಾರದಾಪತಿ. ಹಾಗಾದರೆ ತೋರಿಸಲೇಬೇಕು ಇವನಿಗೊಂದು ಗತಿ. ಏನಾಗುವುದು ನೋಡು ನಿನ್ನ ಪರಿಸ್ಥಿತಿ. ಅದಾವನವನು ಮತ್ತೋರ್ವ. ಓಹೋ, ಸ್ವರ್ಗಲೋಕದ ಅರಸು, ರಂಬೆ ಊರ್ವಶಿರ ಪುರುಷ. ಆಡಲು ಬಂದಂತಿದೆ ನನ್ನೊಡನೆ ಸರಸ. ಎಲ್ಲವೋ ದುರಹಂಕಾರಿ, ಶಕ್ತಿ ಇದ್ದರೆ ಪ್ರದರ್ಶಿಸು. ಈ ಶಂಕರನೆಂದರು ನಿನ್ನ ಪೌರುಷವ. ಓ ದುರಂಕಾರಿ, ದುಡುಕದೆ ನಮಗೆ ಮಣಿದರು ಸರಳಾದರೆ ಹರ್ಷ, ಇಲ್ಲವೇ ನಿನ್ನ ಕೊರಳಿಗೆ ಬೀಳುವುದು ಯಮಪಾಶ. ಬರಿ ಮಾತಿಂದ ಕಾಲ ಕಳೆಯುತ್ತಿದ್ದರೆ ಸಹಿಸಲಾಗುವುದು ನನ್ನ ಹೃದಯಾಂತರದ ಆಕ್ರೋಶ. ಓಹೋ, ಈ ಮಹೇಂದ್ರನಿಗೆ ನನ್ನ ಮೇಲೆ ಆಕ್ರೋಶ. ಇನ್ನು ಈ ಮೂರು ತಲೆಯವನು ನನ್ನ ಕೊರಳಿನ ಎಂಬ ಪಾಶ. ಇನ್ನು ಈ ಬುಡುಬುಡುಕೆ ಬಡಶಂಕರನು ತೋರಿಸುವನಂತೆ ನನ್ನಲ್ಲಿ ಪೌರುಷ. ಅದಿರಲಿ, ಇವರಿಗೇಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ, ಆಕ್ರೋಶ, ಯಮಪಾಶ, ಪೌರುಷ? ಹಾಗಾದರಿಂದಿವರಿಗೆ ತೋರಿಸೇ ಬಿಡಲು ನನ್ನ ಸಂಪೂರ್ಣ ಬಲಸ್ಪರ್ಶ. ಎಲ್ಲಿ ಎಲ್ಲಿ ನನ್ನ ಆಯುಧಗಳು? ಹೌದು, ಶ್ರೀಕೃಷ್ಣನೇಕೆ ಈ ದಾನವನಿಗೆ ಸೋತಂತೆ ನಟಿಸಿ ಮರೆಯಾದ? ಹೌದು ಹೌದು, ಶ್ರೀಕೃಷ್ಣನು ಯಾರಿಗೂ ಯಾವ ದಾನವರಿಗೂ ಹೆದರತಕ್ಕವನಲ್ಲ. ಅಂತ ಶ್ರೀಹರಿಯು ಈ ನರನಿಗೆ ಸೋತಿರುವನೆಂದರೆ ಯಾರು ನಂಬುವಂತಿಲ್ಲ. ನಿಜ ನಿಜ, ಕೃಷ್ಣನ ಈ ನವನ ನಟನೆಯಲ್ಲಿ ಯಾವುದಾದರೂ ಒಂದು ಕಾರಣ ಇರಲೇಬೇಕು. ಧೃತ ನಾವೇಕೆ ದುಡುಕಿ ಆ ದಾನವನನ್ನು ಕೊಂದು ಜನರ ತುತ್ತಿಗೆ ಗುರಿಯಾಗಬೇಕು? ವಿಚಾರ ಯಾರಿಗೆ ಮರಣವೆಂದು ಹಿಂದೆ ಎದುರಿಗೆ ಬನ್ನಿ, ಪ್ರದರ್ಶಿಸುತ್ತೇನೆ. ಉಬ್ಬಿ ಬಂದ ಇಂದ್ರಾದಿ ಶಿವ ಬ್ರಹ್ಮಗಳೇ ನನಗೆ ಎದರಿ ತಪ್ಪಲಿಗಳಂತೆ ತಲೆ ತಪ್ಪಿಸಿಕೊಂಡು ಓಡಿ ಹೋದರು. ಹೋಗಲಿ ಹೋಗಲಿ, ಇದಕ್ಕಾಗಿ ಅಲ್ಲವೇ ನಾನು ಅರನಿಂದ ವರ ಪಡೆದು ಬಂದಿದ್ದ. ನಾರಾಯಣ ನಾರಾಯಣ. ಇದೇನು ಅರಮನೆಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲ? ಧರ್ಮನಂದನ, ಧರ್ಮನಂದನ. ಈ ಪಾಂಡುಕುಮಾರರ ವಂದನೆಗಳನ್ನು ಸ್ವೀಕರಿಸಿ ಈ ಪೀಠದಲ್ಲಿ ಕುಳಿತುಕೊಂಡು. ಧರ್ಮನಂದನ, ಎಲ್ಲರೂ ಕ್ಷೇಮದಿಂದಿರುವಿರ? ಪೂಜ್ಯರೇ, ಪಾಂಡವ ಪಾಲ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಇರುವ ನಮಗೆ ಕ್ಷೇಮವಲ್ಲದೆ ಮತ್ತೇನಿರುವುದು ಪೂಜ್ಯರೇ? ಇಲ್ಲಿ ನೀವೇನು? ಆದರೆ ಏನಾಯ್ತು ಪೂಜ್ಯರೇ? ಯಾಕೆ ಸುಮ್ಮನಾದಿರಿ? ಏಕೆಂದರೆ ಅಂತಹ ಪರಿಸ್ಥಿತಿಯು
ನಿಮ್ಮ ಪರಮ ಬಂಧು ಶ್ರೀಕೃಷ್ಣ ಪರಮಾತ್ಮನಿಗೆ ಬಂದೊದಗಿರುವುದು. ಅದಕ್ಕೆ ಉಜ್ಜರೆ ಬೇಗ ವಿವರಿಸಬಾರದೆ? ಹೇಳಿದರೆ ಇನ್ನೇನಾದೀತು ಬಿಡು ಅರ್ಜುನ. ಅಂತ ತ್ರಿಮೂರ್ತಿಗಳಿಂದಲೇ ಜಯಿಸಲಾಗದ ಘನಕಾರ್ಯವು ನಿಮ್ಮಿಂದಾದೀತೆ. ಈ ನಾರದರು ಯಾವಾಗಲೂ ಹೀಗೆ, ಅಡೆದವರ ಮನೆಯಲ್ಲೂ ಪರಿಹಾಸ್ಯವೇ, ಮಡಿದವರ ಮನೆಯಲ್ಲೂ ಪರಿಹಾಸ್ಯವೇ. ಇವರ ಆಗಮನವೆಂದರೆ ಏನಾದರೊಂದು ಇದ್ದೇ ಇರುವುದು ತೊಂದರೆ. ಯಾಕೆಂದರೆ ದಿನಕ್ಕೊಂದು ಕಲಹವನ್ನುಂಟು ಮಾಡದಿದ್ದರೆ ಇವರಿಗೆ ಉದರ ಶೂಲೆ ಬರುವುದಂತೆ. ಅದಕ್ಕೆ ಸಹೋದರರೇ ಸಾಕು, ಸರಿ ಸರಿ, ಇವರ ಉದರ ಬೇನೆಯನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಮತ್ತೊಬ್ಬರಿಗೆ ಏಕೆ ಕೊಡಬೇಕು ತೊಂದರೆ? ಸಹೋದರರೇ ಸಾಕು ಸಾಕು, ಸುಮ್ಮನಿರಿ. ಛೇ ಛೇ, ಇದೇನು ನೀವುಗಳು ಗುರು ಹಿರಿಯರಿಗೂ ತೋರುವ ಸೌಜನ್ಯತೆ? ಪೂಜ್ಯರೇ, ಅದೇನೋ ತ್ರಿಮೂರ್ತಿಗಳಿಗೆ ತೊಂದರೆ ಸಂಭವಿಸಿದೆಂದು ಹೇಳುತ್ತಿದ್ದರಲ್ವೇ, ಅದು ಹೇಗೆ, ಯಾರಿಂದ ಪೂಜ್ಯರೇ? ಇನ್ನಾರಿಂದ ಕೌಂಡ್ಲೀಕನೆಂಬ ಒಬ್ಬ ರಕ್ಕಸನಿಂದ. ಕೌಂಡ್ಲೀಕನೆಂಬ ರಕ್ಕಸನ ಸೊಕ್ಕಿನಿಂದ ತ್ರಿಮೂರ್ತಿಗಳೇ ತಲ್ಲಣಿಸಿ ತವಕ ಪಡುತ್ತಿರುವರು ಯಮನಂದನ. ಪೂಜ್ಯರೇ, ಆ ಕೌಂಡ್ಲಿಕ ದಾನವನ್ನು ನಾನು ನೋಡಿಕೊಳ್ಳುವೆನು. ಈಗ ಅವನಲ್ಲಿರುವನು. ಇನ್ನೆಲ್ಲಿ? ಕಮಲಾವತಿಯ ಯುದ್ಧ ಭೂಮಿಯಲ್ಲಿ. ಇನ್ನವನ ಚಿಂತೆ ನನಗಿರಲಿ. ನಮ್ಮ ಶ್ರೀಹರಿಯನ್ನು ಪರಾಜಯಗೊಳಿಸಿದ ಆ ಪರವೇಶಿ ಪಾಮರನ ಪರಾಕ್ರಮವು ಇಂದಿಗೆ ಮುಗಿಯಿತು. ಜಾಗೃತನಾಗು ಗದಾಧಂಡವೇ. ಪರಶಿವನಿಂದ ಪಾಶುಪದಾರ್ಥವನ್ನು ಪಡೆದ ಈ ಪಾರ್ಥನ ದೇಹದಲ್ಲಿ ಪೌರುಷವಿರುವವರೆಗೂ ನೀವು ಯಾರಿಗೂ ಯಾವ ದಾನವನಿಗೂ ಭಯಪಡುವಂತಿಲ್ಲ. ಬರುತ್ತೇನೆ. ಹೌದು, ಇಂಥವರಿಗೊಂದು ಗತಿ ಕಾಣಿಸದೆ ಬಿಡುವಂತಿಲ್ಲ. ಬಿಡಬಾರದು, ಬರುತ್ತೇವೆ. ಇನ್ನು ಈ ಪಾಂಡವರ ಪಾಡು ಏನಾಗುವುದು ಕಾದು ನೋಡೋಣ. ಕಾರಣ ನೀನೆ, ಕರ್ತೃ ನೀನೆ, ಕಾಯುವ ವರದಾತ ಮಾಧವ ನೀನೆ. ಕಾರಣ ನೀನೆ, ಕರ್ತೃ ನೀನೆ, ಕಾಯುವ ವರದಾತ ಮಾಧವ ನೀನೆ. ಗೋಪಿಯರ ರಸನೆ ಶ್ರೀರಮಣ, ಗೋಪಿಯರ ರಸನೆ ಶ್ರೀರಮಣ. ಗೋವರ್ಧನ ಗಿರಿ ನಾರಾಯಣ, ಗೋವರ್ಧನ ಗಿರಿ ನಾರಾಯಣ. ನಾರಾಯಣ ಕರುಣಾ ರಮಣ, ನಾರಾಯಣ ಕರುಣಾ ಮುಕ್ತಿದಾತ ನಿನ್ನ ಚರಣ ಭಕ್ತಕೋಟಿಗೆ ಮಹಾಕಾಯ. ಮುಕ್ತಿದಾತ ನಿನ್ನ ಚರಣ ಭಕ್ತಕೋಟಿಗೆ ಮಹಾಕಾಯ. ಕುಸುಮನೇ ನಾರಾಯಣ, ಕುಸುಮನೇ ಸುಖಲಾಗನ ಕಾಯ, ಸುಖಲಾಗನ ಕಾಯ. ನಾರಾಯಣ ಕರುಣಾ ಲಕ್ಷ್ಮೀ ರಮಣ, ಲಕ್ಷ್ಮೀ ರಮಣ,
ನನ್ನ ಕೈಗೆ ಸಿಕ್ಕಿದರೆ ಈ ನನ್ನ ಗದೆಯಿಂದ ಒಂದೇ ಹಿಡಿತದಿಂದ ಕೊಂದು ರಣದೇವಿಗೆ ಔತಣ ರಣದೇವಿಗೆ ರಕ್ತದ ಔತಣ ಮಾಡಿಸುವೆನು. ಹೊಟ್ಟೆ ಬಾಕ ಬಂಡ ಭೀಮನು ಇವನಿಗೂ ಜೀವದ ಮೇಲೆ ಆಸೆ ಇಲ್ಲ ಎಂದು ತೋರುತ್ತಿರುವುದು. ಹೌದು, ನಿನ್ನನ್ನು ಕೊಂದು ರಣದೇವಿ ಔತಣವನ್ನು ಉಂಟು ಮಾಡಲು ಬಂದಿರುವೆನು. ನನ್ನ ಮರಣದಿಂದ ದೇವತೆಗಳಿಗೆ ಆನಂದ. ಭೀಮ, ನನ್ನನ್ನು ಸೋಲಿಸಲು ಬಂದ ಇಂದ್ರಾದಿ ಶಿವ ಬ್ರಹ್ಮರುಗಳ ಪಾಡು ಏನಾಯ್ತೆಂದು ತಿಳಿದು ಬಂದಿರುವೆ ತಾನೆ? ಇಂದ್ರಾದೀಶ್ವರರು ಏಕಬೇಕು, ಸೋತರೆಂದೇಕ ಭ್ರಾಂತನಾಗಿರುವೆ. ದುರಂಕಾರಿ, ನಿನಶ್ಚೇತನಕ್ಕೆ ತ್ರಿಶೂಲ ಬೇಕಬೇಕು, ಅಮರ ಲೋಕದ ವಜ್ರಾಯುಧ ಬೇಕಬೇಕು. ಈ ರುಕೋದರ ಭೀಮನ ಗದೆ ಒಂದೇ ಸಾಕು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಆಯುಧಕ್ಕೆ ಸುತ್ತಾಗಲಿ ಸಮರಾಂಗಣದೇ ನಿರ್ಗಮಿಸೋ. ಆಯುಧಕ್ಕೆ ಸುತ್ತಾಗಲಿ ಸಮರಾಂಗಣದೇ ನಿರ್ಗಮಿಸೋ. ಮುಚ್ಚಬಾಗಿ ಬರುವೆ ಈ ಗದಿ ಓ ಬಿಲ ಓ ಸೌಲಭ್ಯ. ಮುಚ್ಚಬಾಗಿ ಬರುವೆ ಈ ಗದಿ
ಇಲ್ಲಿ ಬಲಂಗಿ ಹೋಗಿತ್ತೇನೋ ಮರಣ ಒಂದು ಕಾಲ ಕಾಲ ವಿಶ್ರಾಂತಿಯನ್ನು ಪಡೆದುಕೋ. ಶಾಂತಿ ವಿಶ್ರಾಂತಿ ಅಗತ್ಯವಿಲ್ಲ. ಸಿದ್ಧರಾಗುವುದಕ್ಕೆ ಯುದ್ಧ ಮಾಡಿಯೋ ಯುದ್ಧ. ಸಾವಿರ ಆನೆ ಬಲವುಳ್ಳ ಭೀಮನಂತೆ ಭೀಮ. ಅರನಿಂದ ನಾನು ಹೊರ ಪಡೆದು ಬಂದಿರೋದ್ರಿಂದಲೇ ನೀವು ಪಡುತ್ತಿರುವುದು ಇಷ್ಟೊಂದು ಶ್ರಮೆ. ಹೋಗಬೇಡ, ನಿಲ್ಲು ದುರಹಂಕಾರಿ. ಯಾರದು? ಓಹೋ, ಸುಭದ್ರೆ ಗಂಡ, ಉಳಿಚಿ ಚಿತ್ರಾಂಗತೆಯ ಮಿಂಡ, ಮಗನನ್ನೇ ಉಳಿಸಿಕೊಳ್ಳಲಾಗದಂತಹ ಚಂಡ ಪಾರ್ಥನೋ. ಇವನಿಗೂ ಜೀವದ ಮೇಲೆ ಆಸೆ ಇಲ್ಲ ಎಂದು ತೋರುತ್ತಿರುವುದು. ಹುಚ್ಚುಬಾಯಿಯ ವಿವೇಕಿ, ಯಾರು ಬಂದಿರುವುದು, ಯಾರೆದುರು ಮಾತನಾಡುತ್ತಿರುವೆಂದು ಗಮನವಿರಲಿ. ಹಿಂದೆ ಹೀಗೆ ನಿನ್ನ ಹಾಗೆ ದುರಹಂಕಾರದಿಂದ ಮೆರೆದ ಅನೇಕ ರಕ್ಕಸರ ಸೊಕ್ಕನ್ನಡಗಿಸಿದ ಪಾರ್ಥ, ಫಲ್ಗುಣ, ಗಾಂಡೀವನಿವನು ತಿಳಿಯಿತೋ? ಓ, ಚೆನ್ನಾಗೇ ತಿಳಿಯಿತು. ಅದೇ ವಿರಾಟರಾಯನ ಮನೆಯಲ್ಲಿ ನಪುಂಸಕನಾಗಿ ಉತ್ತರೆಗೆ ನಾಟ್ಯ ಕಲಿಸಿಕೊಟ್ಟವನು ನೀನಲ್ಲವೇ? ಸಾಲದಕ್ಕೆ ಅರಣ್ಯದಲ್ಲಿ ರಕ್ಕಸಿ ಕೈಗೆ ಸಿಕ್ಕಿ ಬಿದ್ದು ಅವಳ 101 ಮಕ್ಕಳ ಕಾಟ ಸಹಿಸಿಕೊಳ್ಳಲಾಗದೆ ಅಲ್ಲಿಂದ ತಲೆ ತಪ್ಪಿಸಿಕೊಂಡು ಓಡಿ ಬಂದವನು ನೀನಲ್ಲವೇ? ಅರ್ಜುನ, ನಿನ್ನ ಎಲ್ಲ ಇದವನ್ನು ನಾನು ಚೆನ್ನಾಗೇ ಬಲ್ಲೆನು. ಇದೀಗ ನನ್ನಿಂದ ಏನಾಗಬೇಕು? ಪ್ರಾಣ ಭಿಕ್ಷೆಯೋ ಅಥವಾ ಯಮಲೋಕದ ಯಾತ್ರೆಯೋ? ನಾನು ನಿನ್ನಲ್ಲಿ ಪ್ರಾಣ ಭಿಕ್ಷೆ ಬೇಡಲು ಬಂದವನಲ್ಲವೋ? ನೋಡು, ಈಗ 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 ಗಾಂಧಿಯವರಿಂದ ನಿನ್ನ ಶಿರಚ್ಛೇದನ ಮಾಡಲೆಂದು. ಅರ್ಜುನ, ನಿನ್ನ ಶರವು ನನ್ನ ಶಿರವನ್ನು ಛೇದಿಸಲಿಲ್ಲ. ಇದು ನನ್ನ ಬಾಣದ ವೇಗವನ್ನು ಸಹಿಸಿಕೋ. ಪಾರ್ಥ, ಫಲ್ಗುಣ ಸಾಲದಕ್ಕೆ 3 ಲೋಕದ ಗಂಡನಂತೆ ಗಂಡ ಇವನ ಪಿಂಡ. ಹೇಳ್ತಿರೋ ವಿವೇಕಿ,